ಒಡೆದ ಬಳೆಗಳನ್ನು ಧರಿಸುತ್ತಿದ್ದೀರಾ? ಇದು ನಿಮ್ಮ ಜೀವನಕ್ಕೆ ತರಬಹುದು ದೊಡ್ಡ ಗಂಡಾಂತರ. ಯಾರಿಗೆಲ್ಲ ನಿಮ್ಮ ಬಳೆಗಳನ್ನು ಉಡುಗೊರೆಯಾಗಿ ನೀಡಬಾರದು ಗೊತ್ತಾ? ಮಿಸ್ ಮಾಡದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಪ್ರದಾಯದಲ್ಲಿ ಮಹಿಳೆಯರು ಧರಿಸುವ 16 ರೀತಿಯ ಅಲಂಕಾರಗಳನ್ನು ಷೋಡಶ ಅಲಂಕಾರಗಳು ಎಂದು ಕರೆಯುತ್ತಾರೆ. ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಸ್ತ್ರೀಗೆ ಪೂರ್ಣ ಸೌಭಾಗ್ಯವನ್ನು ಮತ್ತು ಮನೆಗೆ ಐಶ್ವರ್ಯವನ್ನು ನೀಡುವ ಮಣ್ಣಿನ ಬಳೆಗಳು. ಆಧುನಿಕ ಕಾಲದಲ್ಲಿ ಸೌಕರ್ಯಕ್ಕಾಗಿ ಪ್ಲಾಸ್ಟಿಕ್ ಅಥವಾ ಮೆಟಲ್ ಬಳೆಗಳನ್ನು ಬಳಸುತ್ತಿದ್ದಾರೆ. ಆದರೆ ನಮ್ಮ ಪೂರ್ವಜರು ಮಣ್ಣಿನ ಬಳೆಗಳನ್ನೇ ಏಕೆ ಸೂಚಿಸಿದರು? ಆ ಬಳೆಗಳ ಶಬ್ದಕ್ಕೂ ಮತ್ತು ಮನೆಗೆ ಬರುವ ಐಶ್ವರ್ಯಕ್ಕೂ ಇರುವ ಸಂಬಂಧವೇನು? ಯಾವ ಬಣ್ಣದ ಬಳೆಗಳನ್ನು ಧರಿಸಿದರೆ ಎಂತಹ ಶುಭ ಫಲಗಳು ಸಿಗುತ್ತವೆ? ಬಳೆಗಳ ವಿಷಯದಲ್ಲಿ ಮಹಿಳೆಯರು ತಿಳಿಯದೆ ಮಾಡುವ ತಪ್ಪುಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಹಿಳೆಯರು ಕೈತುಂಬ ಬಳೆಗಳನ್ನು ಧರಿಸುವುದರ ಹಿಂದೆ ದೊಡ್ಡ ವಿಜ್ಞಾನ ಅಡಗಿದೆ. ಸ್ತ್ರೀಯರು ಬಳೆಗಳನ್ನು ಧರಿಸಿದಾಗ ಅವು ಮಣಿಕಟ್ಟಿನ ಭಾಗದಲ್ಲಿ ನಿರಂತರವಾಗಿ ಘರ್ಷಣೆಗೆ ಒಳಗಾಗುತ್ತವೆ. ನಮ್ಮ ಮಣಿಕಟ್ಟಿನ ಬಳಿ ಶರೀರದ ಮುಖ್ಯವಾದ ಅಕ್ಯುಪ್ರೆಷರ್ ಪಾಯಿಂಟ್ಗಳಿರುತ್ತವೆ. ಬಳೆಗಳ ಘರ್ಷಣೆಯಿಂದ ಆ ಪಾಯಿಂಟ್ಗಳು ಉತ್ತೇಜಿತಗೊಂಡು ಶರೀರದಲ್ಲಿ ರಕ್ತ ಸಂಚಾರವು ಸರಾಗವಾಗಿ ನಡೆಯುತ್ತದೆ. ಇದರಿಂದ ಗರ್ಭಾಶಯ ಮತ್ತು ಮುಟ್ಟಿನ ಸಮಸ್ಯೆಗಳು ಹತ್ತಿರ ಸುಳಿಯುವುದಿಲ್ಲ. ಗರ್ಭಿಣಿ ಸ್ತ್ರೀಯರಿಗೆ 7ನೇ ತಿಂಗಳಲ್ಲಿ ಕೈತುಂಬ ಬಳೆಗಳನ್ನು ಏಕೆ ಹಾಕುತ್ತಾರೆ ಗೊತ್ತಾ? ಹೊಟ್ಟೆಯಲ್ಲಿರುವ ಶಿಶುವಿಗೆ ಹೊರ ಪ್ರಪಂಚದಿಂದ ಕೇಳಿಸುವ ಮೊದಲ ಶಬ್ದವೇ ತಾಯಿಯ ಕೈಯಲ್ಲಿರುವ ಬಳೆಗಳ ಸದ್ದು. ಆ ಶಬ್ದವು ಶಿಶುವಿನ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುವುದಲ್ಲದೆ ತಾಯಿಗೆ ಮಾನಸಿಕ ಪ್ರಶಾಂತತೆಯನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ಮನೆಯ ಗೃಹಿಣಿ ನಡೆಯುವಾಗ ಬರುವ ಆ ಬಳೆಗಳ ಗಲಗಲ ಶಬ್ದಕ್ಕೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ದೂರವಾಗಿ ಮಹಾಲಕ್ಷ್ಮೀ ದೇವಿಯು ನಗುನಗುತ್ತಾ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಬಳೆಗಳ ಸದ್ದಿಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಬಳೆಗಳನ್ನು ಕೊಳ್ಳಲು ಕೆಲವು ನಿಯಮಗಳಿವೆ. ಯಾವಾಗಲೂ ಶುಕ್ರವಾರ ಅಥವಾ ಭಾನುವಾರದಂದು ಮಾತ್ರ ಹೊಸ ಬಳೆಗಳನ್ನು ಕೊಂಡು ಧರಿಸಬೇಕು. ಇದರಿಂದ ಮನೆಯಲ್ಲಿ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಆದರೆ ಮಂಗಳವಾರ ಮತ್ತು ಶನಿವಾರದಂದು ಅಪ್ಪಿತಪ್ಪಿಯೂ ಮಣ್ಣಿನ ಬಳೆಗಳನ್ನು ಕೊಳ್ಳಬಾರದು. ಇದು ಪತಿಯ ಆರೋಗ್ಯಕ್ಕೆ ಮತ್ತು ಆಯಸ್ಸಿಗೆ ಒಳ್ಳೆಯದಲ್ಲ. ಹೊಸ ಬಳೆಗಳನ್ನು ಧರಿಸುವ ಮೊದಲು ಅವುಗಳನ್ನು ನಿಮ್ಮ ಕಣ್ಣಿಗೆ ಒತ್ತಿಕೊಂಡು ಧರಿಸಬೇಕು. ಸಾಧ್ಯವಾದರೆ ಸ್ವಲ್ಪ ಅರಿಶಿನ ನೀರಿನಿಂದ ಶುದ್ಧಿ ಮಾಡಿ ಧರಿಸಿದರೆ ದೋಷಗಳು ಹೋಗುತ್ತವೆ. ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯವೇನೆಂದರೆ, ಹೊಸ ಬಳೆಗಳನ್ನು ಧರಿಸುವಾಗ ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾತ್ರ ಧರಿಸಬೇಕು. ಪೂರ್ವಕ್ಕೆ ಮುಖ ಮಾಡಿ ಧರಿಸಿದರೆ ಆಯುರಾರೋಗ್ಯ, ಉತ್ತರಕ್ಕೆ ಮುಖ ಮಾಡಿ ಧರಿಸಿದರೆ ಐಶ್ವರ್ಯ ವೃದ್ಧಿಯಾಗುತ್ತದೆ. ಅಪ್ಪಿತಪ್ಪಿಯೂ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಬಳೆಗಳನ್ನು ಧರಿಸಬಾರದು. ಇನ್ನು ಬಳೆಗಳ ಬಣ್ಣಗಳ ವಿಷಯಕ್ಕೆ ಬಂದರೆ, ನೀವು ಧರಿಸುವ ಬಣ್ಣದ ಮೇಲೆ ಕೂಡ ಅದ್ಭುತವಾದ ಫಲಿತಾಂಶಗಳಿರುತ್ತವೆ. ಉದಾಹರಣೆಗೆ, ಕೆಂಪು ಬಣ್ಣದ ಬಳೆಗಳನ್ನು ಧರಿಸಿದರೆ ಪತಿ ಪತ್ನಿಯರ ನಡುವೆ ಅನ್ಯೋನ್ಯತೆ ಹೆಚ್ಚುತ್ತದೆ. ಹಾಗೆಯೇ ಹಸಿರು ಬಳೆಗಳನ್ನು ಧರಿಸಿದರೆ ನಿಮ್ಮ ಪತಿಯು ವ್ಯವಹಾರದಲ್ಲಿ ದೊಡ್ಡ ಪ್ರಗತಿ ಸಾಧಿಸುತ್ತಾನೆ. ಇನ್ನೊಂದೆಡೆ ಹಳದಿ ಬಣ್ಣದ ಬಳೆಗಳನ್ನು ಧರಿಸುವುದರಿಂದ ಸಮಾಜದಲ್ಲಿ ಗೌರವ ಮರ್ಯಾದೆ ಹೆಚ್ಚುವುದಲ್ಲದೆ ಮಕ್ಕಳ ಭವಿಷ್ಯ ಕೂಡ ಅದ್ಭುತವಾಗಿರುತ್ತದೆ. ಇನ್ನು ಮಾನಸಿಕ ಒತ್ತಡ ಹೆಚ್ಚಿರುವವರು ಬಿಳಿ ಬಣ್ಣದ ಬಳೆಗಳನ್ನು ಧರಿಸಿದರೆ ಮನಸ್ಸು ಶಾಂತವಾಗಿರುತ್ತದೆ. ಇದರೊಂದಿಗೆ ವಿಪರೀತ ಕೋಪ ಇರುವವರು ನೀಲಿ ಬಣ್ಣದ ಬಳೆಗಳು, ಆರೋಗ್ಯ ಸಮಸ್ಯೆ ಇರುವವರು ಕೇಸರಿ ಬಣ್ಣದ ಬಳೆಗಳನ್ನು ಧರಿಸಿದರೆ ತುಂಬಾ ಒಳ್ಳೆಯದು. ಇವೇ ಅಲ್ಲದೆ ಮಲ್ಟಿ ಕಲರ್ ಬಳೆಗಳನ್ನು ಧರಿಸಿದರೆ ಯಾವುದೇ ದೃಷ್ಟಿ ದೋಷಗಳು ತಗುಲುವುದಿಲ್ಲ. ಮುಖ್ಯವಾಗಿ ಸಣ್ಣ ಮಕ್ಕಳ ಕೈಗಳಿಗೆ ಕಪ್ಪು ಬಳೆಗಳನ್ನು ಹಾಕಿದರೆ ಬಾಲಾರಿಷ್ಟಗಳು ಹತ್ತಿರ ಬರುವುದಿಲ್ಲ. ಬಣ್ಣಗಳ ಪ್ರಾಮುಖ್ಯತೆ ಹೀಗಿದ್ದರೆ, ಮತ್ತೊಂದು ಮುಖ್ಯ ವಿಷಯವೆಂದರೆ, ಬಳೆಗಳ ವಿಷಯದಲ್ಲಿ ಮಹಿಳೆಯರು ತಿಳಿಯದೆ ಮಾಡುವ ಕೆಲವು ತಪ್ಪುಗಳು ಮನೆಗೆ ದಾರಿದ್ರ್ಯವನ್ನು ತರುತ್ತವೆ. ಮೊದಲನೆಯದು, ಕೈಯಲ್ಲಿರುವ ಬಳೆಗಳು ಒಡೆದರೆ ಅಥವಾ ಬಿರುಕು ಬಿಟ್ಟರೆ ತಕ್ಷಣವೇ ಅವುಗಳನ್ನು ತೆಗೆಯಬೇಕು. ಏಕೆಂದರೆ ಬಿರುಕು ಬಿಟ್ಟ ಬಳೆಗಳನ್ನು ಧರಿಸಿದರೆ ನೀವು ಮಾಡುವ ಕೆಲಸಗಳಲ್ಲಿ ಅಡೆತಡೆಗಳು ಮತ್ತು ನಷ್ಟಗಳು ಉಂಟಾಗುತ್ತವೆ. ಒಂದು ವೇಳೆ ಅಕಸ್ಮಾತ್ತಾಗಿ ಬಳೆ ಒಡೆದು ಹೋದರೆ ಗಾಬರಿ ಪಡಬೇಡಿ. ಇದರ ಅರ್ಥ ನಿಮ್ಮ ಕುಟುಂಬಕ್ಕೆ ಬರಬೇಕಿದ್ದ ದೊಡ್ಡ ಗಂಡಾಂತರವನ್ನು ಆ ಬಳೆ ತನ್ನನ್ನು ತಾನು ಬಲಿ ಕೊಟ್ಟು ನಿಮ್ಮನ್ನು ರಕ್ಷಿಸಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅದಕ್ಕೆ ಒಡೆದ ತಕ್ಷಣ ಶುಭಂ ಭವತು ಎಂದು ಮನಸ್ಫೂರ್ತಿಯಾಗಿ ಅಂದುಕೊಂಡು
ಆ ಬಳೆಗಳನ್ನು ಹರಿಯುವ ನೀರಿನಲ್ಲಿ ಅಥವಾ ಗಿಡದ ಬುಡದಲ್ಲಿ ಹಾಕಬೇಕು. ಇದಲ್ಲದೆ ನಿಮಗೆ ಯಾವುದಾದರೂ ಮಾನಸಿಕ ಆತಂಕವಿದ್ದರೆ 2 ಹಳೆಯ ಬಳೆಗಳನ್ನು ಹರಿಯುವ ನೀರಿನಲ್ಲಿ ಬಿಡಿ. ಆ ಕಷ್ಟಗಳೆಲ್ಲ ನೀರಿನ ಜೊತೆಗೆ ಕೊಚ್ಚಿ ಹೋಗುತ್ತವೆ. ಇನ್ನೊಂದು ನಿಯಮವೇನೆಂದರೆ ಸುಮಂಗಲಿ ಸ್ತ್ರೀಯರು ಕಪ್ಪು ಬಣ್ಣದ ಬಳೆಗಳನ್ನು ಧರಿಸಬಾರದು. ಪ್ಲಾಸ್ಟಿಕ್ ಬಳೆಗಳನ್ನು ಬಳಸಲೇಬಾರದು. ಒಂದು ವೇಳೆ ನೀವು ಚಿನ್ನದ ಬಳೆಗಳು ಅಥವಾ ವಾಚ್ ಧರಿಸಿದ್ದರೂ ಸಹ ಅವುಗಳ ಜೊತೆಗೆ ಕನಿಷ್ಠ 2 ಮಣ್ಣಿನ ಬಳೆಗಳನ್ನಾದರೂ ಖಂಡಿತವಾಗಿ ಇಟ್ಟುಕೊಳ್ಳುವುದು ಶ್ರೇಯಸ್ಕರ. ಇನ್ನು ಬಳೆ ಧರಿಸುವ ವಿಧಾನದ ಬಗ್ಗೆ ಮಾತನಾಡುವುದಾದರೆ, ಮಹಿಳೆಯರು ಯಾವಾಗಲೂ ಬರಿಗೆಯಿಂದ ಇರಬಾರದು. 2 ಕೈಗಳಿಗೆ ಸೇರಿ ಕನಿಷ್ಠ ಅರ್ಧ ಡಜನ್ ಬಳೆಗಳಾದರೂ ಇರಬೇಕು. ಅದರಲ್ಲೂ ಬಲಗೈಗಿಂತ ಎಡಗೈಗೆ ಕನಿಷ್ಠ 2 ಬಳೆಗಳನ್ನು ಹೆಚ್ಚಾಗಿ ಧರಿಸುವುದು ನಮ್ಮ ಸಂಪ್ರದಾಯ. ಮುಖ್ಯವಾಗಿ ನೆನಪಿಡಬೇಕಾದ್ದು ಏನೆಂದರೆ, ಕೈಗೆ ಕನಿಷ್ಠ 1 ಬಳೆ ಇಲ್ಲದೆ ಸ್ನಾನ ಮಾಡುವುದು, ಅಡುಗೆ ಮಾಡುವುದು ಇಂತಹ ಕೆಲಸಗಳು ಮನೆಗೆ ದಾರಿದ್ರ್ಯವನ್ನು ಆಹ್ವಾನಿಸಿದಂತೆ. ಹಾಗೆಯೇ ರಾತ್ರಿ ಮಲಗುವಾಗ ಬಳೆಗಳನ್ನು ತೆಗೆಯುವ ಅಭ್ಯಾಸ ಇರುವ ಸ್ತ್ರೀಯರ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಖಂಡಿತವಾಗಿ ಬರುತ್ತವೆ. ಇದರ ಜೊತೆಗೆ ನೀವು ಬಳಸಿದ ಬಳೆಗಳನ್ನು ಇತರರಿಗೆ ಅಪ್ಪಿತಪ್ಪಿಯೂ ಕೊಡಬಾರದು. ಒಂದು ವೇಳೆ ಕೊಟ್ಟರೆ ನಿಮ್ಮ ಅದೃಷ್ಟ ಕೂಡ ಅವರಿಗೆ ಹೊರಟು ಹೋಗುತ್ತದೆ. ಅದಕ್ಕೆ ಯಾರಿಗಾದರೂ ಹೊಸ ಬಳೆಗಳನ್ನು ಉಡುಗೊರೆಯಾಗಿ ನೀಡಬೇಕೆಂದಿದ್ದರೆ ನೇರವಾಗಿ ಕೈಗೆ ನೀಡದೆ ಒಂದು ವೀಳ್ಯದೆಲೆಯ ಮೇಲೆ ಇಟ್ಟು ನೀಡಬೇಕು. ಮತ್ತೊಂದು ಶುಭಪ್ರದವಾದ ವಿಷಯವೇನೆಂದರೆ, ತವರು ಮನೆಯಿಂದ ಬರುವಾಗ ಖಂಡಿತವಾಗಿ 1 ಡಜನ್ ಮಣ್ಣಿನ ಬಳೆಗಳನ್ನಾದರೂ ತಂದರೆ ಪೂರ್ಣ ಸೌಭಾಗ್ಯ ಸಿದ್ಧಿಸುತ್ತದೆ. ಇನ್ನು ಮುಟ್ಟಿನ ವಿಷಯಕ್ಕೆ ಬಂದರೆ, ಮಹಿಳೆಯರಿಗೆ ಪೀರಿಯಡ್ಸ್ ಬಂದಾಗ ಆ ಸಮಯದಲ್ಲಿ ಬಿಡುಗಡೆಯಾಗುವ ನಕಾರಾತ್ಮಕ ಶಕ್ತಿಯನ್ನು ಈ ಮಣ್ಣಿನ ಬಳೆಗಳು ಹೀರಿಕೊಳ್ಳುತ್ತವೆ. ಆದ್ದರಿಂದ ಮುಟ್ಟು ಮುಗಿದ 5ನೇ ದಿನ ತಲೆ ಸ್ನಾನ ಮಾಡಿ ಹಳೆಯ ಬಳೆಗಳನ್ನೆಲ್ಲ ತೆಗೆದು ಖಂಡಿತವಾಗಿ ಹೊಸ ಮಣ್ಣಿನ ಬಳೆಗಳನ್ನು ಧರಿಸಬೇಕು. ಆದರೆ ಹೊಸ ಬಳೆಗಳನ್ನು ಧರಿಸುವಾಗ ಮಧ್ಯಾಹ್ನ 12 ಗಂಟೆಯ ಸಮಯದಲ್ಲಿ ಅಪ್ಪಿತಪ್ಪಿಯೂ ಧರಿಸಬಾರದು. ಕೊನೆಯದಾಗಿ, ನಿಮ್ಮ ಜೀವನದಲ್ಲಿ ಎದುರಾಗುವ ಎಷ್ಟೋ ಸಮಸ್ಯೆಗಳಿಗೆ ಮಣ್ಣಿನ ಬಳೆಗಳಿಂದ ಅದ್ಭುತ ಪರಿಹಾರಗಳನ್ನು ಹೇಗೆ ಮಾಡಿಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ. ಉದಾಹರಣೆಗೆ, ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಬಲವಾದ ಕೋರಿಕೆ ನೆರವೇರಬೇಕಿದ್ದರೆ ಶುಕ್ರವಾರದಂದು ಅಮ್ಮನವರ ಗುಡಿಯಲ್ಲಿರುವ ಬೇವಿನ ಮರಕ್ಕೆ ಕೆಂಪು ಮಣ್ಣಿನ ಬಳೆಗಳನ್ನು ಕಟ್ಟಿ ಬೇಡಿಕೊಳ್ಳಿ. ಹಾಗೆಯೇ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡುವಾಗ 2 ಕೆಂಪು ಬಳೆಗಳನ್ನು ಪಟದ ಮುಂದೆ ಇಟ್ಟು ಪೂಜಿಸಿ. ಆಮೇಲೆ ಅವುಗಳನ್ನು ನೀವು ಧರಿಸಿದರೆ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ಇನ್ನು ವಿವಾಹ ವಿಳಂಬವಾಗುತ್ತಿರುವ ಯುವತಿಯರಾದರೆ ಗೌರಿದೇವಿಗೆ 21 ಕೆಂಪು ಬಳೆಗಳನ್ನು ಅರ್ಪಿಸಿ ಜಪಿಸಿದರೆ ಶೀಘ್ರವಾಗಿ ಕಲ್ಯಾಣ ಯೋಗ ಕೂಡಿ ಬರುತ್ತದೆ. ಇನ್ನೊಂದೆಡೆ ಸಾಲದ ಬಾಧೆಯಿಂದ ಬಳಲುವವರು ಶನಿವಾರದಂದು ಕಪ್ಪು ಬಳೆಗೆ ಕಪ್ಪು ದಾರ ಕಟ್ಟಿ ಹರಿಯುವ ನದಿಯಲ್ಲಿ ಹಾಕಿದರೆ ಸಾಲಗಳು ಕ್ರಮೇಣ ತೀರುತ್ತವೆ. ಅಷ್ಟೇ ಅಲ್ಲದೆ ನಿಮ್ಮ ಜಾತಕದಲ್ಲಿ 7ನೇ ಶನಿ ನಡೆಯುತ್ತಿದ್ದರೆ ಬಡ ಮುತ್ತೈದೆಯರಿಗೆ ನೀಲಿ ಬಣ್ಣದ ಬಳೆಗಳನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು. ಇನ್ನು ವ್ಯಾಪಾರಸ್ಥರಾದರೆ ಬುಧವಾರದಂದು ಅಮ್ಮನವರಿಗೆ ಹಸಿರು ಬಣ್ಣದ ಬಳೆಗಳನ್ನು ಅರ್ಪಿಸಿದರೆ ಅಪಾರವಾದ ಲಾಭಗಳು ಬರುತ್ತವೆ. ಇವೆಲ್ಲವೂ ಒಂದು ಕಡೆಯಾದರೆ, ನಿಮ್ಮ ಪತಿಯು ಯಾವುದಾದರೂ ಮುಖ್ಯ ಕೆಲಸದ ಮೇಲೆ ಹೊರಗೆ ಹೋಗುವಾಗ ನೀವು ಹಸಿರು ಬಳೆಗಳನ್ನು ಧರಿಸಿ ಅವರಿಗೆ ಎದುರು ಹೋದರೆ ಆ ಕೆಲಸದಲ್ಲಿ 100ಕ್ಕೆ 100ರಷ್ಟು ಜಯ ಸಿಗುತ್ತದೆ. ನೋಡಿದಿರಲ್ಲವೇ, ನಾವು ಕೇವಲ ಅಂದಕ್ಕಾಗಿ ಧರಿಸುವ ಬಳೆಗಳ ಹಿಂದೆ ಎಷ್ಟು ದೊಡ್ಡ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯ ರಹಸ್ಯಗಳಿವೆ ಎಂದು. ಈ ನಿಯಮಗಳನ್ನು ಪಾಲಿಸುತ್ತಾ ಮಹಿಳೆಯರು ಬಳೆಗಳನ್ನು ಧರಿಸಿದರೆ ಆ ಮನೆ ಸಿರಿ ಸಂಪತ್ತಿನಿಂದ ಕಂಗೊಳಿಸುತ್ತದೆ. ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ನಿಮಗೆ ಉಪಯುಕ್ತವಾಗುತ್ತವೆ ಎಂದು ಭಾವಿಸುತ್ತೇನೆ. ಇಂತಹ ಒಳ್ಳೆಯ ವಿಷಯಗಳು 10 ಜನಕ್ಕೆ ತಿಳಿಯಬೇಕೆಂದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಅದ್ಭುತವಾದ ಧಾರ್ಮಿಕ ಪುರಾಣ ರಹಸ್ಯಗಳಿಗಾಗಿ ಚಾನೆಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕಮೆಂಟ್ಸ್ನಲ್ಲಿ ಎಲ್ಲರೂ ಮನಸ್ಫೂರ್ತಿಯಾಗಿ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.